ನಮಸ್ತೆ ವೀಕ್ಷಕರೇ. ಸೊ ರೆಗ್ಯುಲರಾಗಿ ನಾನು ಬೆಳಗ್ಗೆ ಬ್ರಿಸ್ಕ್ ವಾಕು ಮತ್ತು ಜಾಗಿಂಗ್ ಎಲ್ಲ ಮಾಡ್ತಾಯಿರ್ತೀನಿ. ನಾನೇನು ಫಾಲೋ ಮಾಡ್ತೀನಿ ಅದನ್ನೇ ವಿಡಿಯೋ ಮಾಡ್ತೀನಿ. ಸೊ ಆರೋಗ್ಯಕ್ಕೆ 4 ಕಾಂಪೊನೆಂಟ್ ಇರ್ತಾವೆ ಅಂತ ನಾನು ಹೇಳ್ತಾ ಇರ್ತೀನಿ. ಒಂದು ನ್ಯೂಟ್ರಿಷನ್ನು, ಸೊ ದಟ್ ಈಸ್ ಆಹಾರ. ಇನ್ನೊಂದು ಎಕ್ಸರ್ಸೈಸ್, ವ್ಯಾಯಾಮ. ಮತ್ತು 3ನೇದು ನಿದ್ದೆ, ಸ್ಲೀಪ್. 4ನೇದು ಎಮೋಷ್ನಲ್ ಹೆಲ್ತ್, ಮೆಂಟಲ್ ಹೆಲ್ತ್. ತುಂಬ ಸ್ಟ್ರೆಸ್ ಆಗೋದು ಆ ಥರದ್ದೆಲ್ಲ ಇದ್ದರೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಫಾಲೋ ಮಾಡ್ತಿರ್ತೀನಿ. ಫಾಲೋ ಮಾಡೋದನ್ನ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಮೀನ್ಸ್ ರೆಗ್ಯುಲರಾಗಿ ಎವ್ರಿ ವೀಕ್ ಅಥವಾ 5ರಿಂದ 6 ದಿನ ಅಥವಾ 7 ದಿನವೂ ನಾನು ಎಕ್ಸರ್ಸೈಸು ರೆಗ್ಯುಲರಾಗಿ ಮಾಡ್ತೀನಿ. ಸೊ ನಾನು ಜನರಲಿ ಏನು ಮಾಡ್ತೀನಿ, ಎದುರುಗಡೆ ಇಲ್ಲಿ ಪಾರ್ಕ್ ಇದೆ, ಮನೆ ಮುಂದೆ ಪಾರ್ಕ್ ಇದೆ ನೋಡಿ. ಈ ಪಾರ್ಕಲ್ಲಿ ಒಂದು 5 ಕಿಲೋಮೀಟ್ರು ಬ್ರಿಸ್ಕ್ ವಾಕ್ ಮಾಡ್ತೀನಿ ಮತ್ತು ಇನ್ನೊಂದು 5 ಕಿಲೋಮೀಟ್ರು ಸ್ಲೋ ಜಾಗ್ ಮಾಡ್ತೀನಿ. ಸದ್ಯಕ್ಕೆ 5 ಕಿಲೋಮೀಟ್ರು ಮಾಡ್ತಾಯಿದ್ದೀನಿ. ಬರ್ತಾ 6, 7, 8, 9, 10 ಕಿಲೋಮೀಟ್ರ್ ಆ ಥರ ಈ ಕಾರ್ಡಿಯಾಕ್ ಎಂಡ್ಯೂರೆನ್ಸ್ ಮಾಡಲಿಕ್ಕೆ ಆ ಥರ ಮಾಡಿ ಸ್ವಲ್ಪ ಅಲ್ಲಿ ಎಕ್ಸರ್ಸೈಸು, ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡ್ಕೊಳ್ತೀನಿ. ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನಿ, ನಮ್ಮ ಮನೆ ಮೇಲೆ ಸೊ ನನ್ನ ಜಿಮ್ ಇದೆ. ಆ ಜಿಮ್ಮಲ್ಲಿ ಮತ್ತು ಕೆಲವು ಎಕ್ಸರ್ಸೈಸ್ ವೇಟ್ಸ್ ಮಾಡ್ತೀನಿ ಮಸಲ್ ಇಂಪ್ರೂವ್ಮೆಂಟ್ಗೆ. ಸೊ ಇಲ್ಲಿ ನೋಡ್ಬೋದು ಡಂಬಲ್ಸ್ ಇದ್ದಾವೆ. ಡಂಬಲ್ ಸುಮಾರು ಎಕ್ಸರ್ಸೈಸ್ ಮಾಡ್ತೀನಿ ಯೂಸ್ ಮಾಡ್ಕೊಂಡು. ಆಮೇಲೆ ಹೋಮ್ ಜಿಮ್ ಇದೆ. ಈ ಹೋಮ್ ಜಿಮ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ತೀನಿ. ಸೊ ಪಾರ್ಕಿಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಈ ಟ್ರೆಡ್ಮಿಲ್ ಮಾಡ್ತೀನಿ. ಸೊ ಆಮೇಲೆ ಬಾಡಿ ವೇಟ್ ಎಕ್ಸರ್ಸೈಸು ಇಲ್ಲಿ ಮಾಡಿಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಬೇಕಂತಂದರೆ, ಒಂದು ಗ್ಲೂಟಿಯಸ್ ಆಮ್ನೇಷಿಯಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಗ್ಲೂಟಿಯಸ್ ಆಮ್ನೇಷಿಯಾ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಗ್ಲೂಟಿಯಸ್ ಮಸಲ್ಸ್, ಗ್ಲೂಟಿಯಸ್ ಅಂತಂದರೆ ಬಟಕ್ ಅಂತ ಏನು ಇಂಗ್ಲೀಷ್ನಾಗ ಅಂತೀವಲ್ಲ, ಬಟಕ್ ಅಂತಂದರೆ ಕನ್ನಡದಲ್ಲಿ ರುಷ್ಟದ, ಕುಂಡೆ ಮತ್ತು ಅಂಡು ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಮಸಲ್ಸ್ಗೆ, ಅದರಲ್ಲಿ ಮಸಲ್ಸ್ 3 ನಮೂನಿ ಮಸಲ್ ಇರ್ತವೆ. ಒಂದು ಈಸ್ ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಗ್ಲೂಟಿಯಸ್ ಮೀಡಿಯಸ್ಸು, ಗ್ಲೂಟಿಯಸ್ ಮಿನಿಮಸ್ ಅಂತೇಳಿ. ಆ ಎಕ್ಸರ್ಸೈಸ್ಗಳಿಗೆ ನಾವು ತುಂಬ ಒತ್ತು ಕೊಡೋದಿಲ್ಲ. ನಾವು ಮಾಡುವಂಥ ಎಕ್ಸರ್ಸೈಸು ಅಥವಾ ಬ್ರಿಸ್ಕ್ ವಾಕ್ ಮಾಡೋದಾಗಲಿ, ಈವನ್ ಜಾಗಿಂಗ್ ಮಾಡಿದರೆ ಒಳ್ಳೆಯದು. ಆದರೆ ಸುಮಾರು ಜನಕ್ಕೆ ಆ ಗ್ಲೂಟಿಯಸ್ ಮಸಲ್ಲು ಇನ್ಯಾಕ್ಟಿವೇಟ್ ಆಗಿರುತ್ತೆ, ಅಂದರೆ ತುಂಬ ಯೂಸ್ ಆಗೋಲ್ಲ. ಅದು ತನ್ನ ಕೆಲಸನೇ ಮರ್ತು ಬಿಡುತ್ತೆ. ಅದಕ್ಕೆ ಆಮ್ನೇಷಿಯಾ ಅಂದರೆ ಮರು. ಗ್ಲೂಟಿಯಸ್ ಆಮ್ನೇಷಿಯಾ ಅಂದರೆ ನಮ್ಮ ಕುಂಡೆ ಮಸಲ್ ಏನಿರ್ತದೆ ಅದು ತನ್ನ ಕೆಲಸನೇ ಮರ್ತು ಬಿಟ್ಟಿರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್, ಗ್ಲೂಟಿಯಸ್ ಆಮ್ನೇಷಿಯಾ ಅಂತೇಳಿ. ಆ ಗ್ಲೂಟಿಯಸ್ ಆಮ್ನೇಷಿಯಾನ ವಾಪಸ್ ಹೆಂಗೆ ತರೋದು, ಅದಕ್ಕೆ ಹೆಂಗೆ ವಾಪಸ್ ಮರುಕಳಿಸೋದು ಹೇಗೆ ಅಂತೇಳಿ ನಾವು ಅದಕ್ಕೆ ಎಕ್ಸರ್ಸೈಸು ಮಾಡಬೇಕಾಗುತ್ತೆ. ಮೆಜಾರಿಟಿ ಆಫ್ ಟೈಮು ಆ ಗ್ಲೂಟಿಯಸ್ ಮಸಲ್ಸ್ಗೆ ಎಕ್ಸರ್ಸೈಸು ಮಾಡೋದಿಲ್ಲ ಜನ. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಏನಕ್ಕೆ ಗ್ಲೂಟಿಯಸ್ ಮಸಲ್ಗೆ ಎಕ್ಸರ್ಸೈಸ್ ಮಾಡಬೇಕಂತಂದರೆ, ತೋರಿಸ್ತೀನಿ ನೋಡಿ. ಈಗ ಗ್ಲೂಟಿಯಸ್ ಮಸಲ್ಲು ಒಂದು ನಿಮಿಷ ಸೆಟ್ ಮಾಡ್ತೀನಿ. ನೋಡಿರಿ, ಗ್ಲೂಟಿಯಸ್ ಮಸಲ್ಲು ಇದಿರುತ್ತೆ, ಇದು ಗ್ಲೂಟಿಯಸ್ ಮಸಲ್ಲು. ಸೊ ಈ ಮಸಲ್ ಎಷ್ಟು ಹೆಚ್ಚಿರುತ್ತೆ ಅಷ್ಟು ಒಳ್ಳೆಯದು. ಯಾಕಂದರೆ ಈ ನಡುವೇನಿದೆ ಇಲ್ಲಿ, ಈ ನಡುವಿಗೆ ಈ ಮಸಲ್ ಕಡಿಮೆ ಆದರೆ ಪೆಲ್ವಿಸ್ ಅಂತ ನಾವು ಇದಕ್ಕೇನು ಇರುತ್ತಲ್ಲ, ಇದು ಪೆಲ್ವಿಸ್. ಈ ಪೆಲ್ವಿಸ್ಸು ಸ್ಟ್ರೆಂತ್ ಇರಬೇಕಂತಂದರೆ, ಸ್ಟ್ರಾಂಗಾಗಿ ಸಪೋರ್ಟ್ ಆಗಿರ್ಬೇಕಂದ್ರೆ ಗ್ಲೂಟಿಯಸ್ ಮಸಲ್ಲು ಭಾಳ ಇಂಪಾರ್ಟೆಂಟ್. ಈ ಗ್ಲೂಟಿಯಸ್ ಮಸಲ್ ಕಡಿಮೆ ಆದಂಗೆಲ್ಲ ನಡುವೇನಿದೆ ಇಲ್ಲಿ, ಬ್ಯಾಕ್ ಏನು ಸ್ಪೈನ್ ಏನಿದೆ ಅಲ್ಲ, ಸ್ಪೆಷಲಿ ಲಂಬಾರಲ್ ಆ್ಯಂಡ್ ಲಂಬೋಸ್ಯಾಕ್ರಲ್, ಅದು ಆ ಮಸಲ್ಸ್ಗೆ ಪ್ರೆಷರ್ ಬಿದ್ದು ಅವು ಬಲ್ಜ್ ಆಗೋದು, ಅಥವಾ ಮೀನ್ಸ್ ಸ್ಪೈನ್ ಬಲ್ಜ್ ಆಗೋದು, ಅಥವಾ ಏನು ಗ್ಯಾಪ್ ಹೆಚ್ಚಾಗಿ ನೋವು ಬರೋದು ಆ ಥರ ಎಲ್ಲ ಆಗ್ತಾ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮ ಮಸಲ್ಸು ಸ್ಟ್ರಾಂಗಾಗಿ ಇಟ್ಕೋಬೇಕಾಗ್ತದೆ. ಅದಕ್ಕೆ ಒನ್ ಆಫ್ ದ ಮಸಲ್ ರಿಕ್ವೈರ್ಡ್ ಈಸ್ ಗ್ಲೂಟಿಯಸ್ ಮಸಲ್. ಜನರಲಿ ವಯಸ್ಸಾದಂಗೆಲ್ಲ ಏನಾಗ್ತದೆ, ಈ 25, 30, 35 ಆದಂಗೆಲ್ಲ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಒಗ್ಗಿಕೊಂಡ್ರೆ ಅವ್ರಿಗೆ ಹೊಟ್ಟೆ ಮುಂದೆ ಬರುತ್ತೆ, ಈ ಗ್ಲೂಟಿಯಸ್ ಮಸಲ್ಲು ಹಿಂದಕ್ಕೆ ಹೋಗ್ತದೆ. ಸೊ ಅವಾಗೇನಾಗ್ತದೆ, ಆ ಮಸಲ್ ವೀಕಾಗಿ ತನ್ನ ಕೆಲಸನೇ ಮರೆತು ಬಿಡ್ತದೆ. ಈ ಗ್ಲೂಟಿಯಸ್ ಮಸಲ್ನ ರಿಯಾಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದು ನಾನು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ಸಿಂಪಲ್ ಎಕ್ಸರ್ಸೈಸು. ಸೊ ನಿಮಗೆ ಸಪೋರ್ಟಾಗಿ ಹಿಂಗೆ ನಿಂತ್ಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಗೋಡೆ ಹಿಡ್ಕೊಂಡು ಮಾಡ್ಬೋದು. ಸೊ ಇದರಲ್ಲಿ ಗ್ಲೂಟಿಯಸ್ ಮ್ಯಾಕ್ಸಿಮಸ್ 3 ನಮೂನಿ ಇರ್ತವೆ ಗ್ಲೂಟಿಯಸ್ಸಲ್ಲಿ, ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಮೀಡಿಯಸ್, ಮಿನಿಮಸ್ ಅಂತ. ಗ್ಲೂಟಿಯಸ್ ಮ್ಯಾಕ್ಸಿಮಸ್ಗೆ ಹೇಳಿ ಸಿಂಪಲ್ ಎಕ್ಸರ್ಸೈಸ್ ಏನು ಮಾಡಬೇಕು, ಈ ಥರ ನಿಂತ್ಕೊಳ್ಳಿ, ಸೊಂಟದ ಮೇಲೆ ಕೈ ಇಟ್ಕೊಳ್ರಿ, ಪೆಲ್ವಿಸ್ ಮೇಲೆ.
ಅಥವಾ ಇಲ್ಲಾಂದರೆ ಗೋಡೆ ಹಿಡ್ಕೊಂಡು ನಿಂತ್ಕೊಳ್ರಿ, ನಿಮಗೆ ಅಷ್ಟು ನೀ ಸಪೋರ್ಟ್ ಆಗಿಲ್ಲ ಅಂದರೆ ಆಮೇಲೆ ಸಿಂಪಲ್ ಹಿಂಗೆ ಎತ್ತಿರಿ ಕಾಲು. ಸೊ ತುಂಬ ಹಿಂಗೆ ಲೀನ್ ಆಗಬಾರ್ದು ಆ ಕಡೆ. ಸೊ ಈ ಥರ ತೋರಿಸ್ತೀನಿ ನೋಡಿರಿ, ಸುಮ್ಮನೆ ಈ ಥರ ಲೀನ್ ಆಗಬಾರ್ದು. ಸೊ ಜಸ್ಟ್ ಹಿಂಗೆ ಎತ್ತಿ ಅಷ್ಟೇ, ಸೈಡ್ ಎತ್ತಿರಿ. ಆವಾಗ ಇಲ್ಲಿ ನೀವು ಟಚ್ ಮಾಡ್ಕೋಬೋದು, ಹಿಂದೆ ಅದು ಸ್ಟ್ರೆಂತ್ ಇರ್ತದೆ, ಒಂಥರ ಕಾಂಟ್ರಾಕ್ಟ್ ಆಗ್ತಾ ಇರ್ತದೆ. ಇಲ್ಲಿ ಗ್ಲೂಟಿಯಸ್ ಮಸಲ್ ಏನಿದೆ ಕಾಂಟ್ರಾಕ್ಟ್ ಆಗ್ತಾ ಇರ್ತದೆ. ಸೊ ಈ ಥರ ಒಂದು 10 ಸಾರಿ ರೈಟ್ ಸೈಡು, ಅದೇ ಥರ 10 ಸಾರಿ ಲೆಫ್ಟ್ ಸೈಡ್ ಈ ಥರ ಎತ್ತಿ. ಲ್ಯಾಟ್ರಲ್ ಸೈಡ್ ಅಂದರೆ ಹಿಂಗೆ ಸೈಡಿಗೆ ಎತ್ಬೇಕು ಹಿಂಗೆ. ಸೊ ನೀವು ಅವಾಗ ಈ ನೀ ಮೇಲೆ ಪ್ರೆಷರ್ ಬೀಳುತ್ತೆ. ಅದಕ್ಕೆ ನೀ ಏನಾದರೂ ವೀಕ್ ಇರೋರು ಗೋಡೆ ಹಿಡ್ಕೊಂಡು ಮಾಡ್ಬೋದು. ಮುಂದೆ ಗೋಡೆ ಇದ್ದರೆ ಗೋಡೆ ಹಿಡ್ಕೊಂಡು ಸಪೋರ್ಟ್ ತೊಗೊಂಡು ಹಿಂಗೆ ಎತ್ತಿರಿ. ಅದು ಒಂದು 10 ಸಾರಿ ಲೆಫ್ಟ್ ಸೈಡ್, 10 ಸಾರಿ ರೈಟ್ ಸೈಡು. ಇದು ಒಂದು ಎಕ್ಸರ್ಸೈಜು. ಇದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಮಸಲ್ಸ್ಗೆ ಬೀಳ್ತದೆ. ಆಮೇಲೆ ಏನು ಮಾಡೋದಂದರೆ ಹಿಂಗೆ ರೈಟ್ ಸೈಡ್ ಹಿಂಗೆ ಈ ಥರ ಲ್ಯಾಟ್ರಲ್ ಸೈಡಿಗೆ ತಗೊಂಬರ್ತಾರಲ್ಲ, ಆವಾಗ ಹಿಂಗೆ ಈ ಥರ ಮೂವ್ ಮಾಡ್ಬೇಕು. ಅದನ್ನು ಮುಂಭಾಗ ಏನಿದೆ ಆ್ಯಂಕಲ್ ಹಿಂಗೆ ಮೂವ್ ಮಾಡ್ಬೇಕು. ನೋಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಈಗ ನೋಡಿ ಇದಿದೆಯಲ್ಲ ಈ ಥರ. ನಾನೇನು ಮಾಡ್ತಾಯಿದ್ದೆ, ಮುಂಚೆ ಹಿಂಗೆ ತೊಗೊಂಡೋಗ್ತಾಯಿದ್ದೆ, ಕಾಲನ್ನ ಹಿಂಗೆ ತೊಗೊಂಡೋಗ್ತಾಯಿದ್ದೆ ಸ್ಟ್ರೈಟಾಗಿ, ಸೈಡಿಗೆ ಹಿಂಗೆ ತೊಗೊಂಡೋಗ್ತೀನಿ. ಈಗೇನು ಮಾಡ್ತಾಯಿದ್ದೀನಿ, ಹಿಂಗೆ ತೊಗೊಂಡೋಗಿ ಹಿಂಗೆ ಟರ್ನ್ ಮಾಡ್ತೀನಿ. ಪಾದ ಏನಿದೆಯಲ್ಲ ಹಿಂಗೆ ತೊಗೊಂಡೋಗಿ ಹಿಂಗೆ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಟರ್ನ್ ಮಾಡೋದು ಮತ್ತು ವಾಪಸ್ ತರೋದು, ಹಿಂಗೋಗಿ ಟರ್ನ್ ಮಾಡೋದು ಮತ್ತು ಹಿಂಗೆ ವಾಪಸ್ ತಂದು ಟರ್ನ್ ಮಾಡೋದು. ಈ ವಿಡಿಯೋದಲ್ಲಿ ಅಷ್ಟು ಸ್ಪೇಸ್ ಇಲ್ಲದಂಗೆ, ಅದು ದೂರ ಆದರೆ ನಂದು ಇಲ್ಲಿ ಕೇಬಲ್ ಕಡಿಮೆ ಆಗ್ತಾಯಿದೆ ಅಂತೇಳಿ ಜಾಗ ಸಾಕಾಗ್ತಾಯಿಲ್ಲ. ಸೊ ನೋಡಿ ಹಿಂಗೆ ಟರ್ನ್ ಮಾಡ್ತಾಯಿದ್ದೀನಿ. ಆವಾಗ ಮೀಡಿಯಸ್ಸು ಮಿನಿಮಸ್ಸು ಈ ಮಸಲ್ಸ್ಗೆ ಹೊಡ್ತಾ ಬೀಳಿಸಿ. ಅದೇ ಥರ ಲೆಫ್ಟ್ ಸೈಡ್ ಮಾಡಿ. ಸೊ ಈ ಥರ 10 ಟೈಮ್ಸು ಈಚು 3 ಟೈಮ್ ಮಾಡ್ಬೇಕು. ಅಂದರೆ 10 10 10 30 ಸಾರಿ ರೈಟ್ ಸೈಡು, 30 ಸಾರಿ ಲೆಫ್ಟ್ ಸೈಡ್ ಆಲ್ಟರ್ನೇಟಾಗಿ ಮಾಡ್ಬೋದು. ಸೊ ಇದು 2ನೇ ಎಕ್ಸರ್ಸೈಜ್. 3ನೇದು ಎಕ್ಸರ್ಸೈಜ್ ಏನಂದರೆ ಇದು ಸಿಂಗಲ್ ಲೆಗ್ ಸ್ಕ್ವಾಟ್ ಅಂತ ಹೇಳ್ತೀವಿ. ಸಿಂಗಲ್ ಲೆಗ್ ಸ್ಕ್ವಾಟ್ ಅಂತಂದರೆ ಸ್ಕ್ವಾಟ್ ಎಕ್ಸರ್ಸೈಜ್ ನಿಮಗೆ ಗೊತ್ತಿರ್ಬೋದು. ಇದಕ್ಕೆ ಸ್ಕ್ವಾಟ್ ಎಕ್ಸರ್ಸೈಜ್ ಅಂತೀವಿ. ಸಿಂಗಲ್ ಲೆಗ್ ಸ್ಕ್ವಾಟಲ್ಲಿ ಗ್ಲೂಟಿಯಸ್ ಮ್ಯಾಕ್ಸಿಮಸ್ಸಿಗೆ ಹೆಚ್ಚು ಇದು ಕಾಂಟ್ರಾಕ್ಟ್ ಆಗುತ್ತೆ. ಅದೇನೆಂದರೆ ಸಿಂಗಲ್ ಲೆಗ್ ನೋಡಿ, ಒಂದು ಕಾಲು ಮೇಲೆ ಎತ್ತಿರಿ. ಮೇಲೆ ಎತ್ತಿ, ನಾನು ಬಲಗಾಲು ಮೇಲೆ ಎತ್ತಿದ್ದೀನಿ, ಎಡಗಾಲ ಮೇಲೆ ನಿಂತೀನಿ. ಆ ಎಡಗಾಲನ್ನ ಏನು ಮಾಡ್ತೀನಿ, ಸ್ವಲ್ಪ ನೀ ಲೆವೆಲ್ಗೆ ಬೆಂಡ್ ಮಾಡ್ತೀನಿ. ಹಿಂಗೆ ಬೆಂಡ್ ಮಾಡಿ ಎದ್ದಾಳ್ತೀನಿ. ನೀವು ಆ ಥರ ಬೆಂಡ್ ಮಾಡ್ಬೇಕಾದ್ರೆ ನೋಡ್ಬೋದು, ಇಲ್ಲಿ ತುಂಬ ಕಾಂಟ್ರಾಕ್ಟ್ ಆಗುತ್ತೆ ಗ್ಲೂಟಿಯಸ್ ಮಸಲ್. ಸೊ ಇದು ತುಂಬ ಕಷ್ಟ ಆಗ್ಬೋದು ಕೆಲವರಿಗೆ. ಅದಕ್ಕೇನು ಮಾಡಿರಿ, ನೀವು ಗೋಡೆ ಹಿಡ್ಕೊಂಡು ಸಿಂಗಲ್ ಲೆಗ್ ಸ್ಕ್ವಾಟ್ ಮಾಡ್ಬೋದು. ಈ ಥರ ಗೋಡೆ ಹಿಡ್ಕೊಳ್ರಿ, ಸಿಂಗಲ್ ಲೆಗ್ ಸ್ಕ್ವಾಟ್ ಮಾಡ್ಬೋದು. ಇದು ಒಂದು 10 ಸಾರಿ, ಎಡಗಡೆ 10 ಸಾರಿ, ಬಲಗಡೆ 10 ಸಾರಿ, ಆ ಥರ 3 ಟೈಮ್ಸ್ ರಿಪೀಟ್ ಮಾಡಬೇಕು. ಆಲ್ವೇಸ್ ಈ ಬಾಡಿ ವೇಟ್ ಎಕ್ಸರ್ಸೈಸ್ ಎಲ್ಲ ಏನು ಮಾಡ್ತು ಅಂದರೆ 3 ಟೈಮ್ಸು 10 10 15 20 ಅವ್ರವ್ರ ಕೆಪಾಸಿಟಿ ಮೇಲೆ ನೀವು 5ರಿಂದನೂ ಸ್ಟಾರ್ಟ್ ಮಾಡ್ಬೋದು. 5 3 ಸಾರಿ ಅಂದರೆ ಒಂದು 5ರದ್ದು ಒಂದು ಎಕ್ಸರ್ಸೈಸ್ ಮಾಡಿ, ಆಮೇಲೆ ಚೇಂಜ್ ಮಾಡಿರಿ ಇನ್ನೊಂದು ಎಕ್ಸರ್ಸೈಸ್, ಮತ್ತು ಬ್ಯಾಕ್ ಟು ನಂಬರ್ 1 ಎಕ್ಸರ್ಸೈಸ್ ಇನ್ನೊಂದು 5 ಸಾರಿ. ಆ ಥರ 3 ಟೈಮ್ಸು ಮಾಡಿದರೆ 15 ಟೈಮ್ ಮಾಡಿದಂಗೆ ಆಗುತ್ತೆ. 5 ಇರೋದನ್ನ 10 ಟೈಮ್ಸು ರಿಪಿಟೇಷನ್ನು ಅಥವಾ 15 ಟೈಮು. ಒಂದು ಸಾರಿಯಲ್ಲಿ ಎಷ್ಟು ರಿಪೀಟ್ ಮಾಡ್ತಾರೆ ಅನ್ನೋದು, ಅದನ್ನು 3 ಟೈಮ್ಸ್ ರಿಪೀಟ್ ಮಾಡಬೇಕು. ನಾನೇನು ಮಾಡ್ತೀನಿ ಸದ್ಯಕ್ಕೆ 10 ಟೈಮ್ಸ್ ಹಿಂಗೆ ಅಂತನಲ್ಲ, ಆಮೇಲೆ ಈ ಕಡೆ 10 ಟೈಮ್ಸು, ಮತ್ತು ಇನ್ನೊಂದು ಎಕ್ಸರ್ಸೈಸ್ ಮಾಡಿ, ಮತ್ತು ಬ್ಯಾಕ್ ಟು ನಂಬರ್ 1 ಎಕ್ಸರ್ಸೈಸ್ ಬಂದಾಗ ಮತ್ತೆ 10 ಟೈಮ್ಸ್. ಆ ಥರ 3 ರಿಪಿಟೇಷನ್ 3 ಸೆಟ್ಸಲ್ಲಿ ಒಂದು 30 ಟೈಮ್ಸ್ ಆಗುತ್ತೆ. ಇದೇ ಥರ ನಾನು ಬೇರೆ ಬೇರೆ ಎಕ್ಸರ್ಸೈಸ್, ಬಾಡಿ ವೇಟ್ ಎಕ್ಸರ್ಸೈಸು ಮಾಡಿ ಜಿಮ್ಮಲ್ಲಿ ಹೋಗಿ ಸ್ವಲ್ಪ ವೇಟ್ಸ್ ಎಲ್ಲ ಮಾಡ್ತೀನಿ. ಇದರಿಂದ ಮಸಲ್ಸ್ನ ನಾವು ಕಾಂಟ್ರಾಕ್ಟ್ ಮಾಡಿ ಅವಕ್ಕೊಂದು ಸ್ವಲ್ಪ ಕೆಲಸ ಕೊಟ್ಟು ಮಸಲ್ ಮಾಸ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಥರ ಮಸಲ್ ಮಾಸ್ ಮೇಂಟೈನ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಜಾಗಿಂಗ್ ಮಾಡಬೇಕಾದ್ರೆ, ಆಮೇಲೆ ಈ ಬ್ರಿಸ್ಕ್ ವಾಕ್ ಮಾಡಬೇಕಾದ್ರೂ ಓವರಾಲ್ ಏನಿರುತ್ತೆ ಮಸಲ್ ಸ್ಟ್ರೆಂತ್ ಇರ್ತದೆ. ಮತ್ತು ಮಸಲ್ ಮಾಸ್ ಇದ್ದಂಗೆಲ್ಲ ನಮಗೆ ಊಟ ಮಾಡಿದಾಗ ಏನಾಗುತ್ತಲ್ಲ, ಆಹಾರ ನಾವು ಏನು ಗ್ಲೂಕೋಸು, ಫ್ಯಾಟಿ ಆ್ಯಸಿಡ್, ಅಮಿನೋ ಆ್ಯಸಿಡ್ಸ್ ಏನಿದೆ ಎಲ್ಲ ಕನ್ಸ್ಯೂಮ್ ಮಾಡೋದು ತುಂಬ ಮಸಲ್ಸ್. ಹೆಚ್ಚು ಮಸಲ್ ಇದ್ದಾಗ ನೀವು ವೆಯ್ಟ್ ಯು ಡೋಂಟ್ ಪುಟ್ ಆನ್ ವೆಯ್ಟ್. ಸೊ ಒಬಿಸಿಟಿ, ಓವರ್ ವೆಯ್ಟ್ ಆಗೋದು ಕಮ್ಮಿ ಆಗುತ್ತೆ. ಮಸಲ್ಸ್ ಇದ್ದಷ್ಟು ತುಂಬ ಒಳ್ಳೆಯದು. ಸೊ ಬರೀ ಕಾರ್ಡಿಯಾಕ್ ಎಕ್ಸರ್ಸೈಸ್ ಅಲ್ಲ, ಬ್ರಿಸ್ಕ್ ವಾಕ್ ಅಲ್ಲ, ಮಸಲ್ಸಿಗೂ ಎಕ್ಸರ್ಸೈಸ್ ಕೊಡೋದು ತುಂಬ
ಮುಖ್ಯ, ಇದು ನೆನ್ಪಿಟ್ಕೊಳ್ಳಿ. ಇದೇ ಥರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಎಕ್ಸರ್ಸೈಸ್ ಮಾಡಿ ಬಂದು ಇನ್ ಬಿಟ್ವೀನ್ ಟೈಮ್ ಇದ್ದಾಗ ಅಥವಾ ತುಂಬ ನನಗೆ ಎಕ್ಸರ್ಸೈಸ್ ಆಗಿ ಬೇರೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಆರೋಗ್ಯದ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಯು ಟೇಕ್ ಕೇರ್.